ಯಾರು ಸಂಕಷ್ಟದಲ್ಲಿದ್ದಾರೋ, ಎಲ್ಲೂ ಹೇಳ್ಕೊಳಕ್ಕಾಗ್ತಾ ಇಲ್ವೋ ಅಂಥವ್ರಿಗೆ ಈ ಸಹಾಯವಾಣಿ ಒಂದು ಕೇಳುವ ಕಿವಿಯಾಗಿರುತ್ತೆ. ಹೇಳ್ಕೊಳ್ಳಾಗದ ಹಿಂಸೆಯನ್ನು ಹೆಣ್ಮಕ್ಳು ವರ್ಷಾನುಗಟ್ಟಲೆ ಪಡ್ತಾರೆ. ಅಂಥವ್ರಿಗೆ ಇದು ನೆರವಾಗುತ್ತೆ ಈ ಸಹಾಯವಾಣಿ. ಎಲ್ರಿಗೂ ಯಾವುದೋ ಒಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ. ಅದರಲ್ಲಿ ಈ ಮೆಸೇಜ್ಗಳು ಬರುತ್ತೆ. ಬೇರೆ ಬೇರೆ ಕಾರಣಗಳಿಗೆ ಮೆಸೇಜ್ನ ಕಳಿಸ್ತಾ ಯಾವುದೋ ಒಂದು ಸ್ನೇಹ ಬೆಳೆಯುತ್ತೆ. ಒಂದು ರೀತಿಯ ವಿಶ್ವಾಸವನ್ನು, ನಂಬಿಕೆಯನ್ನು ಅವ್ರು ಗಳಿಸ್ತಾರೆ. ಅದನ್ನು ಗಳಿಸ್ತಾ ಹೆಣ್ಮಕ್ಳಿಗೆ ತೊಂದರೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಥರದ ಯಾವುದೋ ಒಂದು ಶೋಷಣೆಗೆ ಸಿಲುಕಿರಬಹುದು, ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಅಂಥವ್ರಿಗೆ ಈ ಸಹಾಯವಾಣಿ ನೆರವಾಗುತ್ತೆ ಅನ್ಕೋತೀನಿ. ಕೆಲವು ಮನೆಗಳಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಹೊಟ್ಟೋಗಿರ್ತಾರೆ. ಹರೆಯದ ಹೆಣ್ಮಕ್ಳು, ಕಾರಣ ಎಲ್ಲ ಅವ್ರು ಹೇಳಿದ್ರು, ಹೊಟ್ಟೋಗಿರ್ತಾರೆ. ಆಗ ಅನೇಕ ಸರ್ತಿ ಕಂಪ್ಲೇಂಟ್ ಕೂಡ ಕೊಡೋಲ್ಲ. ಅಂದರೆ ಮನೆ ಗೌರವ ಹಾಳಾಗುತ್ತೆ ಅಂತನೋ, ಬೇರೆಯವರೆಲ್ಲ ಏನು ಅನ್ಕೋತಾರೋ ಅಂತನೋ ಕಂಪ್ಲೇಂಟ್ ಕೂಡ ಕೊಡೋವಂತೆ. ಅಂಥವ್ರಿಗೂ ಪ್ರಾಯಶಃ ಇದು ನೆರವಾಗುತ್ತೆ. ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಡೋಕ್ಕೆ ಧೈರ್ಯವನ್ನು ತುಂಬುತ್ತೆ ಅಂತ ನಾನು ಅಂದ್ಕೋತೀನಿ. ನಾನು ಈ ಸಮಸ್ಯೆಗಳನ್ನು ಆಲಿಸ್ತಾ ಟಿ ವಿ ಆದಮೇಲೆ ಇವತ್ತಿಗೂ ಜನ ಬರ್ತಾರೆ ನಮ್ಮ ಮನೆಗೆ ಸಮಸ್ಯೆ ಹೇಳ್ಕೊಳ್ಳೋಕ್ಕೆ. ಯಾಕೆಂದರೆ ಹೇಳ್ಕೊಳ್ಳೋದನ್ನು ಕೇಳಿಸ್ಕೊಳ್ಳೋಕ್ಕೆ ಯಾರೋ ಒಬ್ರು ಇದಾರಲ್ಲ ಅಂತ ಅಷ್ಟೇ. ನನಗೆ ಬಹಳ ಬಲವಾದ ನಂಬಿಕೆ ಏನು ಗೊತ್ತಾ, ಈ ಸಮಸ್ಯೆಗಳನ್ನ ಹೇಳೋರಿಗೆ ನಾನೇನೋ ಪರಿಹಾರ ಸೂಚಿಸ್ತೀನಿ ಅಂತ ಯಾವತ್ತೂ ನನ್ನ ಬಗ್ಗೆ ನನಗೆ ಆ ಥರದ ಯಾವುದೇ ಅಪನಂಬಿಕೆ ಇರಲಿಲ್ಲ. ಆ ಸಮಸ್ಯೆಗಳನ್ನ ಹೇಳ್ತಾ ಎಲ್ಲೋ ಒಂದು ಕಡೆ ಪರಿಹಾರಗಳನ್ನ ಅವರೇ ಕಂಡುಕೊಂಡ್ಬಿಡೋರು. ಆ್ಯಸ್ ಯು ಸ್ಟಾರ್ಟ್ ಸ್ಪೀಕಿಂಗ್ ಯು ಸ್ಟಾರ್ಟ್ ರಿಯಲೈಸಿಂಗ್. ನಮಗೂ ಗೊತ್ತಾಗುತ್ತೆ, ಹೌದಲ್ವಾ, ನಾನು ಅವತ್ತು ಹೀಗೆ ಮಾಡಿದ್ದೆ, ಹಾಗೆ ಮಾಡಿದ್ದೆ, ಅಥವಾ ಎದುರುಗಡೆ ಕೂತವರು ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳಿದಾಗ ನಮಗೊಂಥರ ಒಂದು ರೀತಿಯ ಆತ್ಮಾವಲೋಕನ ಆಗ್ತಾ ನಮ್ಮ ಸಮಸ್ಯೆಗೆ ನಮಗೆ ಪರಿಹಾರ ಸಿಕ್ಕೋಗುತ್ತೆ. ಹಾಗಾಗಿ ಕೇಳಿಸ್ಕೊಳ್ಳೋರು ಬಹಳ ಮುಖ್ಯವಾಗಿರ್ತಾರೆ. ಯು ನೀಡ್ ಟು ಬಿ ಎ ಗುಡ್ ಲಿಸ್ನರ್ ಅಂತ ಅನೇಕ ಸರ್ತಿ ಹೇಳ್ತಾರೆ ನಾವು ಮಾತು ಕೂತಾಗಲೇ. ಹಾಗೆ ಕೇಳಿಸ್ಕೊಳ್ಳೋರು, ಆ ಕೇಳುವ ಕಿವಿಯಾಗಿ ಈ ಸಹಾಯವಾಣಿ ಕೆಲಸ ಮಾಡುತ್ತೆ ಅಂತ ನಾನು ಅಂದ್ಕೋತೀನಿ. ಯಾರು ಸಂಕಷ್ಟದಲ್ಲಿದ್ದಾರೋ, ಎಲ್ಲೂ ಹೇಳ್ಕೊಳಕ್ಕಾಗ್ತಾ ಇಲ್ವೋ ಅಂಥವ್ರಿಗೆ ಈ ಸಹಾಯವಾಣಿ ಒಂದು ಕೇಳುವ ಕಿವಿಯಾಗಿರುತ್ತೆ ಅನ್ನೋದು ನನಗೆ ತಕ್ಷಣಕ್ಕೆ ಅನ್ನಿಸ್ತಾ ಇರೋದು. ನಿಮ್ಮ ಮಾಹಿತಿ ನಮ್ಮಲ್ಲಿ ಸುರಕ್ಷಿತವಾಗಿರುತ್ತದೆ ಅಂತ ಸುರೇಖಾ ಅಕ್ಕ ಹೇಳ್ತಾ ಇದ್ದಾರೆ. ನಿಮ್ಮ ಗೌರವವೇ ನಮ್ಮ ಆದ್ಯತೆ ಅಂತಲೂ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ, ಆ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋದು. ಆಮೇಲೆ ಎಲ್ಲೋ ಒಂದು ಕಡೆ ಹೇಳ್ಕೊಂಡಾಗ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತಾ, ಅಥವಾ ನಮಗೆ ಸಿಗಬೇಕಾಗಿರೋ ರಕ್ಷಣೆ ಸಿಗಲ್ವಾ, ನಾವು ಎಕ್ಸ್ಪೋಸ್ ಆಗಿಬಿಡ್ತೀವ ಅನ್ನೋ ಭಯ ಇರುತ್ತೆ. ಒಂದು 2-3 ವರ್ಷದ ಹಿಂದೆ ಅಂತ ಅನ್ಕೋತೀನಿ, ನೂರಾರು ಸಾವಿರಾರು ಕೇಸ್ಗಳು ದಿನನಿತ್ಯ ಪೇಪರಲ್ಲಿ ಓದ್ತೀವಿ. ಆದರೆ ಒಂದು 2-3 ವರ್ಷಗಳ ಹಿಂದೆ ತಮಿಳ್ನಾಡಿನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಒಂದು ಹೆಣ್ಣುಮಗಳ ಮೇಲೆ ಅತ್ಯಾಚಾರ ನಡೆಯುತ್ತೆ. ಅತ್ಯಾಚಾರ ಅಲ್ಲಿಯ ಸ್ಟಾಫ್, ಆ ಯೂನಿವರ್ಸಿಟಿಯ ಸ್ಟಾಫೇ ಮಾಡಿರುವಂಥದ್ದು. ಹಾಗಾಗಿ ಅದು ಹೊರಗಡೆ ಬಂದಾಗ ಅನೇಕರಿಗೆ ಆತಂಕ ಆಗಿತ್ತು. ಜೊತೆಗೆ ಅವಳು ಮೊದಲನೇವಳು ಅಲ್ಲ, ಕೊನೆಯವಳು ಅಲ್ಲ ಅನ್ನೋದು ಗೊತ್ತಾಯಿತು. ಆದರೆ ಇದ್ರಲ್ಲಿ ನೋಡಿ ರಾಜಕೀಯ ಹೇಗೆ ಮಾಡ್ತಾರೆ ಅಂತ. ಆ ಹೆಣ್ಣು ಮಗಳ ಸಂಪೂರ್ಣ ವಿವರಗಳನ್ನು ಪೊಲೀಸ್ನವರೇ ಬಹಿರಂಗಪಡಿಸ್ಬಿಟ್ರು. ಎಂಥ ಕ್ರೂರಿಗಳು ನೋಡಿ. ಹೆಸರು ಕೂಡ ಹೇಳಬಾರ್ದು ಅಂತ ಕಾನೂನಿದೆ. ಎಸ್ಪೆಷಲಿ ಆಫ್ಟರ್ ನಿರ್ಭಯ ಎಲ್ಲ ಕಾನೂನುಗಳು ಬದಲಾಗ್ಬಿಟ್ಟಿದೆ. ಹೆಸರು ಕೂಡ ಹೊರಗಡೆ ಬರಬಾರ್ದು, ಹೆಸರು ಗೌಪ್ಯವಾಗಿರಬೇಕು ಅನ್ನೋದು. ನಿರ್ಭಯ ಅನ್ನೋ ಹೆಸರು ಅವಳ ಹೆಸರ ಅಲ್ಲ ಅಂತ ನಾವೆಲ್ರಿಗೂ ಗೊತ್ತಲ್ವ. ಆ ಹೆಸರು ಹೊರಗಡೆ ಬರಬಾರ್ದು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ್ದು. ಅದನ್ನು ಹೆಸರು, ವಿಳಾಸ, ಫೋನ್ ನಂಬರ್ ಎಲ್ಲವನ್ನು ಬಹಿರಂಗಪಡಿಸ್ಬಿಟ್ರು. ಅಲ್ಲಿ ರಾಜಕೀಯವಾಗಿ ರಾಜಕೀಯವಾಗಿ ಅದು ನಡೀತು. ಇವತ್ತು ಆ DMK ಪಕ್ಷ ಅಧಿಕಾರದಲ್ಲಿ ಇಲ್ಲ ಅನ್ನೋದು ನಮ್ಮೆಲ್ಲರ ಮುಂದೆ ಇರುವಂತಹ ಸತ್ಯ. ಅಂದರೆ ಸಾರ್ವಜನಿಕರು ಯಾವಾಗ ಪ್ರತಿಕ್ರಿಯಿಸಬೇಕೋ ಅವಾಗ ಪ್ರತಿಕ್ರಿಯಿಸ್ತಾರೆ ಇಂತಹ ಅಧಾರ್ಮಿಕ ಕೆಲಸಗಳು ನಡೆದಾಗ. ಹಾಗಾಗಿ ಗೌಪ್ಯವಾಗಿ ಇಟ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಆ ಒಂದು ಖಂಡಿತವಾಗಿ ನಾವು ಗೌಪ್ಯವಾಗಿ ಇಟ್ಕೋತೀವಿ ಮತ್ತು ನಿಮ್ಮ ಗೌರವವನ್ನು ಕಾಪಾಡ್ತೀವಿ, ಅದು ನಮ್ಮ ಆದ್ಯತೆ ಅಂತ ಹಿಂದೂ ಮಹಿಳಾ ಸಹಾಯವಾಣಿ ನಮ್ಮೆಲ್ರಿಗೂ ಸಂಕಲ್ಪವನ್ನು ಮಾಡಿಕೊಂಡು ಇದ್ರ ಮೂಲಕ ಹೇಳ್ತಾ ಇದ್ದಾರೆ. ಹಾಗಾಗಿ ವಿ ವಿಲ್ ಬಿ ಸೇಫ್, ಅವರ್ ಇನ್ಫಾರ್ಮೇಷನ್ ವಿಲ್ ಬಿ ಸೇಫ್ ಅಂತ ಹೆಣ್ಮಕ್ಳಿಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದರಲ್ಲಿ ಅನೇಕ ವಿಚಾರಗಳಿದೆ. ಪ್ರೀತಿಯ ಹೆಸರಿನಲ್ಲಿ ಮೋಸ, ಬೆದರಿಕೆ ಹಾಗೂ ಬ್ಲ್ಯಾಕ್ ಮೇಲ್. ತುಂಬ ಕಷ್ಟ ಯಾವುದು ಗೊತ್ತಾ, ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆನೂ ಆಗಿ ಕೈ ಬಿಟ್ಬಿಡ್ತಾರಲ್ಲ ಗಂಡು ಮಕ್ಕಳು. ಹೇಗೆ ಪ್ರೂವ್ ಮಾಡ್ತೀರಾ ಅಂತ ನಾನು ಒಂದು 5-6 ಸಾವಿರ ಕೇಸ್ ನೋಡಿರ್ಬೋದು ಅಂತ ಅನ್ಕೋತೀನಿ. ಅನೇಕ ಸರ್ತಿ ದೇವಸ್ಥಾನಗಳಲ್ಲಿ ಅಷ್ಟು ಸುಲಭದಲ್ಲಿ ಅನುಮತಿ ಸಿಗಲ್ಲ ಮದುವೆಗಳು ಮಾಡ್ಕೊಳ್ಳೋಕ್ಕೆ. ನಿಮಗೆ 18 ತುಂಬಿರಬಹುದು, ತುಂಬಿಲ್ಲದೆ ಹೋಗ್ಬೋದು. ಆದರೆ ದೇವಸ್ಥಾನದಲ್ಲಿ ಅಷ್ಟು ಸುಲಭದಲ್ಲಿ ಅನುಮತಿ ಸಿಗಲ್ಲ. ಯಾಕೆಂದರೆ ಅವರು ಪಾಪ ಪೂಜಾರಿಗಳು ಕೇಸು ಕಾನೂನು ಅಂತ ಓಡಾಡಿ ಸುಸ್ತಾಗಿ ಯಾರು ಬರಬೇಡಿ ಅಂತ.
ಅನೇಕರು ಬೀಗ ಹಾಕಿರೋ ದೇವಸ್ಥಾನದ ಮುಂದೆ ಮದುವೆ ಮಾಡ್ಕೊಂಡು ಬಂದು ನಮಗೆ ಮದುವೆ ಆಗಿದೆ ಅಂತ ಫೋಟೋ ತೋರಿಸಿರೋರು ಇದ್ದಾರೆ ನೋಡಿ. ಹಾಗೆ ಮದುವೆ ಅನ್ನೋ ಹೆಸರಲ್ಲಿ ಆಗೋ ಮೋಸ, ಅದೊಂದು ಕೇಸ್ ಬಂದಿತ್ತಲ್ಲ ಮೊನ್ನೆ, ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇತ್ತು, ನೀವೆಲ್ಲ ನೋಡಿರಬಹುದು ಅಂತ ಅಂದ್ಕೋತೀನಿ. ಕೌಟುಂಬಿಕ ಹಿಂಸೆ ಹಾಗೂ ಕಿರುಕುಳ ಇದು ಎಲ್ಲೆಡೆ ನಡೆಯುವಂಥದ್ದು, ಎಂತಹ ಮನೆಯಾದರೂ ನಡೆಯುವಂಥದ್ದು ಅಲ್ವಾ? ಎಷ್ಟು ದೊಡ್ಡವರಾದರೂ, ಎಷ್ಟು ಶ್ರೀಮಂತರಾದರೂ, ಎಷ್ಟೇ ಬಡವರಾದರೂ, ಮಧ್ಯಮ ವರ್ಗವಾದರೂ ಎಲ್ಲರ ಮನೆಯಲ್ಲೂ ನಡೆಯೋದು. ಹೇಳ್ಕೊಳ್ಳಾಗದ ಹಿಂಸೆಯನ್ನು ಹೆಣ್ಮಕ್ಳು ವರ್ಷಾನುಗಟ್ಟಲೆ ಪಡ್ತಾರೆ. ಅಂಥವ್ರಿಗೆ ಇದು ನೆರವಾಗುತ್ತೆ ಈ ಸಹಾಯವಾಣಿ. ಕಚೇರಿ ಹಾಗೂ ಕಾಲೇಜುಗಳಲ್ಲಿ ಲೈಂಗಿಕ ಕಿರುಕುಳ, ನಾನು ಉಲ್ಲೇಖ ಮಾಡಿದ ಹಾಗೆ ಇದು ವಿಶಾಖ ಕೇಸ್ ಬಹಳ ಆಗ ಹೆಸರುವಾಸಿಯಾಗಿತ್ತು, ರಾಜಸ್ಥಾನದಲ್ಲಿ ನಡೆದಿದ್ದು. ತದನಂತರವೇ ಬಂದಿದ್ದು ಆ ವಿಶಾಖ ಗೈಡ್ಲೈನ್ಸ್ ಮೇಲೆ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್, ಆ ಕಾನೂನೆಲ್ಲ ನಮ್ಮಲ್ಲಿ ಬಂದಿದ್ದು. ಅದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದ ನಂತರ ವಿಶಾಖ ಗೈಡ್ಲೈನ್ಸ್ ಬಂತು. ಇವತ್ತು ಎಲ್ಲ ಕಡೆ ಕೆಲಸ ಮಾಡೋ ಜಾಗದಲ್ಲಿ ಇದು ಈ ರೀತಿಯ ಲೈಂಗಿಕ ಕಿರುಕುಳದ ವಿರುದ್ಧ ಅಥವಾ ಈ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂಗೆ ನಾವು ದೂರನ್ನು ದಾಖಲಿಸಬೇಕು ಅಂದರೆ ಅಲ್ಲೊಂದು ಸಮಿತಿ ಇರಬೇಕು ಅನ್ನೋದು ಕಡ್ಡಾಯವಾಗಿದೆ. ಅನೇಕ ಹೆಣ್ಮಕ್ಳಿಗೆ, ಕೆಲಸ ಮಾಡೋ ಹೆಣ್ಮಕ್ಳಿಗೆ, ಕಾರ್ಪೊರೇಟ್ ಕೆಲಸಗಳು ಮಾಡುವಂಥವ್ರು, ಸರ್ಕಾರಿ ಕೆಲಸಗಳು ಮಾಡುವಂಥವ್ರಿಗೆ ಇದೆಲ್ಲ ಗೊತ್ತಿರಲ್ಲ. ಅಲ್ಲೊಂದು ಸಮಿತಿ ಇರಬೇಕು ಅಂತ ಎಷ್ಟೋ ಸತಿ ಸಮಿತಿ ರಚನೆ ಆಗಿರಲ್ಲ, ನಾವು ಹೋಗಿ ಇನ್ಸಿಸ್ಟ್ ಮಾಡಬೇಕಾಗತ್ತೆ ಹಾಗೆ ರಚನೆ ಮಾಡಿ ಅಂತ. ಅಂಥ ಹೆಣ್ಮಕ್ಳು ತಮ್ಮ ಕಷ್ಟಗಳನ್ನ ಹೇಳ್ಕೋಬಹುದು. ಆಮಿಷ ಮತ್ತು ಬಲವಂತದ ಮತಾಂತರ, ನಮ್ಮ ಗುರುಗಳೊಬ್ಬರು ಹೇಳೋರು, ಮತಾಂತರ ಅನ್ನುವಂಥದ್ದು ಸೈಕಲಾಜಿಕಲ್ ವೈಲೆನ್ಸ್ ಅನ್ನೋರು. ನೀವು ಆಲೋಚನೆ ಮಾಡಿದ್ರೆ ಸರಿ ಅಂತ ಅನಿಸುತ್ತೆ. ಅಂದರೆ ನಮ್ಮನ್ನು ಮಾನಸಿಕವಾಗಿ ಅದು ಒಂದು ರೀತಿಯ ಹಿಂಸಾಚಾರಕ್ಕೆ ಒಡ್ಡುವಂಥದ್ದು. ನೀವು ಆಲೋಚನೆ ಮಾಡಿ, ಮನೆಗೆ ಹೋಗಿ ಆಲೋಚನೆ ಮಾಡಿ, ನಾನು ಹೇಳಿದ ಸರಿ ಅಂತ ಅನಿಸುತ್ತೆ. ಸೈಕಲಾಜಿಕಲ್ ವೈಲೆನ್ಸ್ ಅದು, ಅದನ್ನು ತಡೆಯೋದು ಬಹಳ ದೊಡ್ಡ ಕೆಲಸವಾಗಿದೆ. ಮೈಸೂರು ಮಂಡ್ಯದ ಭಾಗದಲ್ಲಿ ಈ ನಮ್ಮ ಅಯ್ಯಂಗಾರರ ಹೆಣ್ಮಕ್ಳು ಗಾಜಿನ ಬಳೆ ತೊಟ್ಕೊಳ್ಳಲ್ಲ, ಕೇಳಿದ್ದೀರಾ? ಅಯ್ಯಂಗಾರರ ಹೆಣ್ಮಕ್ಳು ಗಾಜಿನ ಬಳೆ ತೊಟ್ಕೊಳ್ಳಲ್ಲ. ಯಾಕೆ ಗಾಜಿನ ಬಳೆ ತೊಟ್ಕೊಳ್ಳಲ್ಲ ಅಂದರೆ, ಟಿಪ್ಪು ಸುಲ್ತಾನನ ಕಾಲದಲ್ಲಿ ಯಾರ್ಯಾರ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಬಳೆಗಾರನನ್ನು ಕಳಿಸೋನಂತೆ. ಹಾಗಾಗಿ ಇವತ್ತಿಗೂ ಅವರು ಗಾಜಿನ ಬಳೆ ಹಾಕ್ಕೊಳ್ಳಲ್ಲ. ಇರಲಿ, ಮಾದಕ ವಸ್ತು ಜಾಲಗಳಲ್ಲಿ ಮಹಿಳೆಯರ ಶೋಷಣೆ, ಇದು ಇವತ್ತಿನ ಕಾಲಕ್ಕೆ ಬಹಳ ಪ್ರಸ್ತುತ ಅಂತ ನಾನು ಅನ್ಕೋತೀನಿ. ಹಾಗೆ ಇವತ್ತಿನ ಕಾಲಕ್ಕೆ ಬೆಂಗಳೂರಿನಲ್ಲಿ ಮತ್ತು ಸಣ್ಣ ನಗರಗಳಲ್ಲೂ ಕೂಡ ಈ ಮಾದಕ ವಸ್ತುಗಳು ಅನ್ನುವಂಥದ್ದು ಅದು ಬರೀ ಆಲ್ಕೋಹಾಲ್ಗೆ ನಿಂತಿಲ್ಲ, ನಿಮಗೆ ಗೊತ್ತಿರಬಹುದು, ಡ್ರಗ್ಸ್ವರೆಗೂ ಹೋಗಿದೆ. ಅನೇಕ ಕಡೆ ಬಹಳ ಶಾಲಾ ಕಾಲೇಜುಗಳಲ್ಲಿ ನಮಗೆ ಗೊತ್ತಿಲ್ಲದೆ ಮಕ್ಕಳು ಇದಕ್ಕೆ ತುತ್ತಾಗ್ತಾ ಇದ್ದಾರೆ. ಅಂತಹ ಅನೇಕ ಜನ ಹೆಣ್ಮಕ್ಳು ನನಗನ್ನಿಸುತ್ತೆ ಅವ್ರಿಗೆ ಹೇಗೆ ಅಲ್ಲಿಂದ ಹೊರಗೆ ಬರೋದು ಅಂತ ಗೊತ್ತಿರಲ್ಲ, ಯಾವುದೋ ಜಾಲಕ್ಕೆ ಸಿಕ್ಕಾಕ್ಕೊಂಡಿರ್ತಾರೆ. ಆ ಥರದ ಹೆಣ್ಮಕ್ಳಿಗೆ ಈ ಸಹಾಯವಾಣಿ ನೆರವಾಗುತ್ತೆ ಅಂತ ಅಂದ್ಕೋತೀನಿ. ಸಾಮಾಜಿಕ ಜಾಲತಾಣಗಳಲ್ಲಿ ಕಿರುಕುಳ ಇದು ಬಹಳ ಪ್ರಮುಖ ಅಂತ ಇವತ್ತು ಅಂದ್ಕೋತೀನಿ. ಎಲ್ರಿಗೂ ಯಾವುದೋ ಒಂದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ. ಈ ಅಕೌಂಟ್ನಲ್ಲಿ ಸಹಜವಾಗಿ ಇನ್ಬಾಕ್ಸ್ ಅಂತ ಒಂದಿರುತ್ತೆ, ಮೆಸೆಂಜರ್ ಅಂತ ಒಂದಿರುತ್ತೆ. ಅದರಲ್ಲಿ ಈ ಮೆಸೇಜ್ಗಳು ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ಕೆಲಸಕ್ಕೆ ಬಾರದ ಗಂಡು ಮಕ್ಕಳು ಮೆಸೇಜ್ಗಳನ್ನ ಕಳಿಸ್ತಾರೆ, ಬೇರೆ ಬೇರೆ ಕಾರಣಗಳಿಗೆ ಮೆಸೇಜ್ನ ಕಳಿಸ್ತಾ ಯಾವುದೋ ಒಂದು ಸ್ನೇಹ ಬೆಳೆಯುತ್ತೆ, ಒಂದು ರೀತಿಯ ವಿಶ್ವಾಸವನ್ನು, ನಂಬಿಕೆಯನ್ನು ಅವ್ರು ಗಳಿಸ್ತಾರೆ. ಅದನ್ನು ಗಳಿಸ್ತಾ ಹೆಣ್ಮಕ್ಳಿಗೆ ತೊಂದರೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇತ್ತೀಚೆಗೆ ಮಡ್ರಾಸ್ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಓದ್ತಾ ಇದ್ದೆ, ಅದರಲ್ಲಿ ಅವನಿಗೆ ಶಿಕ್ಷೆ ಆಗಿದೆ. ಆ ಹುಡುಗ ಯಾರು ಮಾಡ್ತಾ ಇದ್ನೋ ಈ ಕೆಲಸನ, ಸುಮಾರು ಅವನ ಫೋನಲ್ಲಿ 360 ವೀಡಿಯೋ ಇತ್ತಂತೆ. ಕೇಳೋಕ್ಕೆ ಭಯ ಆಗುತ್ತೆ, 360 ವೀಡಿಯೋ. ಅದರಲ್ಲಿ ಆ ಜಡ್ಜಸ್ ಏನು ಹೇಳ್ತಾರೆ ಗೊತ್ತಾ, ಅದು ಇನ್ನೂ ಕಳವಳ ಅನ್ನಿಸ್ತು ನನಗೆ. ಅವರ ಕಳವಳ ನಮಗೆ ಇನ್ನೂ ಹೆಚ್ಚು ಕಳವಳವನ್ನು ಮೂಡಿಸುತ್ತೆ. ಅವರೇನಂದರು ಅಂದರೆ, ಹೆಣ್ಮಕ್ಳು ತಮ್ಮ ಭಾವಚಿತ್ರಗಳನ್ನು, ವಿಡಿಯೋಗಳನ್ನು ಹಂಚ್ಕೋಬೇಡಿ ಫೋನ್ಗಳಲ್ಲಿ. ಎಷ್ಟೇ ವಿಶ್ವಾಸದ ವ್ಯಕ್ತಿಯಾಗಿರಲಿ, ಯಾರೇ ಆಗಿರಲಿ, ಸಂಬಂಧದಲ್ಲಿ ಅವ್ರು ಎಂಥ ಪ್ರೇಮಿಯಾಗಿರಲಿ, ಏನಾಗಿರಲಿ, ಹಂಚ್ಕೋಬೇಡಿ ಅಂತ ಅವ್ರು ಹೇಳಿದ್ದು ಅವರು ಅನುಭವಿಸಿದ ಕಷ್ಟವನ್ನು ಹೇಳ್ಕೊತಾ. ಏನಂತ ಅಂದರೆ, ಆ ಪೊಲೀಸ್ ಆಫೀಸರ್ಗಳು, ಜಡ್ಜ್ಗಳು ಅದನ್ನು ಪರಿಶೀಲನೆ ಮಾಡಬೇಕಲ್ಲ. ನಾವು ಆ 300 ವೀಡಿಯೋ ನೋಡೋ ಹಾಗಾಯಿತು, ಇದು ನಮಗೆ ಅಂತ ದೌರ್ಭಾಗ್ಯ ಅಂತ ಆ ಜಡ್ಜಸ್ ಹೇಳಿದ್ದಾರೆ. ಅಂದರೆ ಹೆಣ್ಮಕ್ಳು ಈ ಥರದ್ರಲ್ಲಿ ಎಚ್ಚರವಾಗಿರಬೇಕು. ಏನೋ ಖುಷಿಗೋ ಯಾವುದೋ ಒಂದು ಮೂಡಲ್ಲೋ ಕಳಿಸ್ಬಿಡ್ತಾರೆ. ಅದನ್ನು ಸಂಗ್ರಹ ಮಾಡಿಕೊಂಡು ನಂತರದ ದಿನಗಳಲ್ಲಿ ಅವ್ರಿಗೆ ಕಿರುಕುಳ ಕೊಡುವಂತಹ ಎಷ್ಟು ಕ್ರೂರಿಗಳು ಈ ಸಮಾಜದಲ್ಲಿ ಇರ್ತಾರೆ. ಹೇಗೆ ಅಂದರೆ ಈ ಅಪರಾಧ ಮಾಡೋರು ಎಂತೆಂಥ ಬಗೆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೋತಾರೆ ಅನ್ನೋದಕ್ಕೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತಹ ಕಿರುಕುಳ, ಅದಾದಮೇಲೆ ಆಗೋ ಬ್ಲ್ಯಾಕ್ ಮೇಲು, ಆ ಹೆಣ್ಮಕ್ಳನ್ನ ಪದೇ ಕರೆಯೋದು. ಆ ಕೇಸ್ ಓದ್ಬಿಟ್ರೆ ನಿಮಗೆ
ತಲೆಯೆಲ್ಲ ತಿರುಗಿ ಹೋಗುತ್ತೆ, ಆ ಥರ ಇದೆ. ಅದು ನಮ್ಮ ಸುತ್ತಮುತ್ತ ಇರುತ್ತೆ, ನಮಗೆ ಗೊತ್ತಿರಲ್ಲ. ಹೆಣ್ಮಕ್ಳು ಈ ಥರದ ಯಾವುದೋ ಒಂದು ಶೋಷಣೆಗೆ ಸಿಲುಕಿರಬಹುದು, ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಅಂಥವ್ರಿಗೆ ಈ ಸಹಾಯವಾಣಿ ನೆರವಾಗುತ್ತೆ ಅನ್ಕೋತೀನಿ. ಖಾಸಗಿ ಚಿತ್ರಗಳ ದುರ್ಬಳಕೆ ಹಾಗೂ ಮಾನಹಾನಿ, ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಮಹಿಳೆಯರು ಮತ್ತು ಮಕ್ಕಳ ಕಳ್ಳ ಸಾಗಾಣೆ ಇದು ಮಾತ್ರ ನಿರಂತರವಾಗಿ ನಡೀತಾ ಇದೆ. ಮಿಸ್ಸಿಂಗ್ ಗರ್ಲ್ಸ್ ಆ್ಯಂಡ್ ಮಿಸ್ಸಿಂಗ್ ವಿಮೆನ್ ಆ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ಅವ್ರು ಎಲ್ಲಿ ಹೋಗ್ತಾರೆ? ಡಾಕ್ಟ್ರ್ ಹೇಳಿದ ಮಾತಿಗೆ ನಾನೊಂದು ಮಾತು ಜೋಡಿಸ್ತೀನಿ. ಮಲೆನಾಡು, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಅನೇಕ ಜನ ಹೆಣ್ಮಕ್ಳನ್ನ ಮಾತಾಡಿಸುವಾಗ ಕೆಲವು ಮನೆಗಳಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಹೊಟ್ಟೋಗಿರ್ತಾರೆ. ಹರೆಯದ ಹೆಣ್ಮಕ್ಳು, ಕಾರಣ ಎಲ್ಲ ಅವ್ರು ಹೇಳಿದ್ರು, ಹೊಟ್ಟೋಗಿರ್ತಾರೆ. ಆಗ ಅನೇಕ ಸರ್ತಿ ಕಂಪ್ಲೇಂಟ್ ಕೂಡ ಕೊಡಲ್ವಂತೆ. ಅಂದರೆ ಮನೆ ಗೌರವ ಹಾಳಾಗುತ್ತೆ ಅಂತನೋ, ಬೇರೆಯವರೆಲ್ಲ ಏನು ಅನ್ಕೋತಾರೋ ಅಂತನೋ ಕಂಪ್ಲೇಂಟ್ ಕೂಡ ಕೊಡಲ್ವಂತೆ. ಅವ್ರು ಕೊಡದೇ ಇರೋರು ಹೇಳ್ಕೊಂಡಿದ್ದನ್ನು ಮಾತನ್ನು ನಾನು ಈಗ ಹೇಳ್ತಾ ಇದ್ದೀನಿ. ಎಷ್ಟು ಸೋ ಸ್ಯಾಡ್ ನೋಡಿ. ಅಂಥವ್ರಿಗೂ ಪ್ರಾಯಶಃ ಇದು ನೆರವಾಗುತ್ತೆ. ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಡೋಕ್ಕೆ ಧೈರ್ಯವನ್ನು ತುಂಬುತ್ತೆ ಅಂತ ನಾನು ಅಂದ್ಕೋತೀನಿ. ಹಾಗಾಗಿ ಈ ಕಡೆ ಯಾರು ಕೂತ್ಕೋತಾರೆ, ಕಾನೂನು ನೆರವು, ಮಾರ್ಗದರ್ಶನ, ಬೆಂಬಲ, ನ್ಯಾಯ, ಗೌಪ್ಯ ಸಮಾಲೋಚನೆ, ಮಾತನಾಡಿ ಧೈರ್ಯ ತಾಳಿ ಮುಂದೆ ಸಾಗಿ, ಇದಿಷ್ಟನ್ನು ಈ ಪೋಸ್ಟರ್ ಹೇಳ್ತಾ ಇದೆ. ನಾನು ಹೇಳಿದ ಹಾಗೆ ಪ್ರಾರಂಭದಲ್ಲಿ ಮೊದಲಿಗೆ ಕೇಳಿಸ್ಕೊಳ್ಳೋರು ಬೇಕು. ಕೇಳಿಸ್ಕೊಂಡ್ಮೇಲೆ ಅವ್ರು ಸುಮ್ಮನಾಗ್ಬಿಟ್ರೆ ಸಾಕಾಗಲ್ಲ. ನಮಗೆ ಬೇಕಿರೋ ನೆರವನ್ನು ಕೊಡಬೇಕು. ಆ ನೆರವು ಬರೀ ಆ ಸಲಹೆ ನೆರವಾಗಿರಬಹುದು, ಅಂದರೆ ಮಾನಸಿಕವಾಗಿ ಕುಗ್ಗಿ ಹೋಗಿರೋರಿಗೆ ಧೈರ್ಯ ತುಂಬುವಂಥದ್ದಾಗಿರಬಹುದು. ಕ್ರಮೇಣ ಅವರು ಮತ್ತೆ ಸಮಾಜದಲ್ಲಿ ಎಲ್ಲರಂತೆ ಬದುಕುವಂತೆ ಮಾಡುವ ನಿಟ್ಟಿನಲ್ಲಿ ಸಹಾಯ ಮಾಡೋದಾಗಿರ್ಬಹುದು. ಅಥವಾ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಪರಾಧ ನಡೆದಿದೆ ಅಂದರೆ ಆ ಅಪರಾಧಕ್ಕೆ ಯಾವ ರೀತಿ ಕಾನೂನನ್ನು ನಾವು ಅಪ್ರೋಚ್ ಮಾಡಬೇಕು, ಹೇಗೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಈಗ ಕಾನೂನಲ್ಲಿ ತುಂಬ ಸುಧಾರಣೆ ಆಗಿದೆ. ಮಹಿಳಾ ಠಾಣೆಗಳಿವೆ, ವಿಶೇಷವಾಗಿ ಅನೇಕ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ಸಂಪರ್ಕ ಮಾಡೋದು ಹೇಗೆ, ತುಂಬ ಸರ್ತಿ ನಾನು ನೋಡಿದ್ದೀನಿ. ಭಾಳ ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡವರು, ಓದ್ದವರು, ಸಮಾಜದಲ್ಲಿ ಎಲ್ಲವೂ ತಿಳಿದವರು ಕೂಡ ಈ ಬೇಸಿಕ್ಸ್ ಗೊತ್ತಿರಲ್ಲ. ಹೇಗೆ ಹೋಗಿ ಒಂದು FIR ಬರ್ಸೋದು ಅಂತ ಗೊತ್ತಿರಲ್ಲ, ಗೊತ್ತೂ ಇರಲ್ಲ, ಧೈರ್ಯನೂ ಬರಲ್ಲ, ಅದು ಹೇಳಬೇಕಲ್ಲ. ಅದಾದಮೇಲೆ ಕಾನೂನು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಗೊತ್ತಿರಲ್ಲ. ಹೀಗೆ ಇವೆಲ್ಲವನ್ನು ತಿಳಿಸ್ಕೊಡೋ ಕೆಲಸನೂ ಮುಂದುವರೆದ ಭಾಗವಾಗಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಟ್ಟು ಹೆಣ್ಣು ಮಕ್ಕಳ ಬದುಕಿಗೆ ಇದೊಂದು ಅತ್ಯಂತ ಆಶಾದಾಯಕವಾದ ಒಂದು ದೀಪವಾಗಿ ಬೆಳಗಲಿ ಅಂತ ನಾನು ಆಶಿಸ್ತೀನಿ. 8884477733. ನೀವು 3 ಅಂದಾಗ ನನಗೆ ದುರ್ಗಾಲಕ್ಷ್ಮಿ ಸರಸ್ವತಿ ನೆನಪಾದರು, ನೀವು ತ್ರಿಶೂಲ ಅಂದ್ರಿ. ಇರಲಿ, ದೇವಿಗಳು. ನನಗೆ ದುರ್ಗಾಲಕ್ಷ್ಮಿ ಸರಸ್ವತಿನೇ ನೆನಪಾದರು. ಇರಲಿ. 8884437733. ಸಾಧ್ಯವಾದಷ್ಟು ಇದನ್ನು ಬಾಯಿಪಾಠ ಮಾಡ್ಕೊಳ್ಳೋಣ. ಈ ನಡುವೆ ಅದು ಅಭ್ಯಾಸವೇ ಇಲ್ಲ. ಅಪ್ಪ ಅಮ್ಮನ ಫೋನ್ ನಂಬರೇ ಎಲ್ಲ ಹುಡುಕ್ತಾ ಇರ್ತೀವಿ, ಫೋನಲ್ಲಿ ಗಂಡನ ನಂಬರೇ ಗೊತ್ತಿರಲ್ಲ. ಹಾಗಿರುವಾಗ ಈ ನಂಬರ್ನ ಬಾಯಿಪಾಠ ಮಾಡಿಕೊಂಡ್ರೆ ಯಾರಿಗೆ ಬೇಕೋ ಅವರಿಗೆ ಇದು ನೆರವಾಗಲಿ. ಇದು ನಾವು ಇವತ್ತು ಅತ್ಯಂತ ಒಂದು ಶುಭ ಸಂದರ್ಭದಲ್ಲಿ ಮತ್ತು ಇಷ್ಟೊಂದು ಸಮಾಜದ ಪ್ರತಿ ಕಳಕಳಿ ಇರುವಂತಹ ಅನೇಕರು ಇಲ್ಲಿ ನೆರೆದಿದ್ದೀರಿ. ಅದರಲ್ಲೂ ಹೆಣ್ಮಕ್ಳ ಸಂಖ್ಯೆ ಬಹಳ ದೊಡ್ಡದಿದೆ. ನಿಮ್ಮೆಲ್ಲರಿಗೂ ನನ್ನ ದೊಡ್ಡ ಪ್ರಣಾಮಗಳು. ಇಷ್ಟೊಂದು ಜನ ಹೆಣ್ಮಕ್ಳು ನೆರವಾಗಿ ಬರ್ತೀವಿ ಅಂತ ಐ ಥಿಂಕ್ ಯು ಆಲ್ ಆಫರ್ಡ್ ಹೆಲ್ಪ್ ಅಲ್ಲ, ಅವರೆಲ್ಲರೂ ಸಹಾಯ ಮಾಡ್ತಾರೆ ಅಂತ ಅಂದ್ಕೋತೀನಿ. ನನಗನ್ಸುತ್ತೆ ನಿಮಗೆ ಹೆಚ್ಚಿನ ಕರೆಗಳು ಬರೋದು ಜೆನ್ ಝಿಯದ್ದು. ಜೆನ್ ಝಿಯದ್ದು ಅವರನ್ನು ನಾವು ಅಲ್ಲಗಳೆಯೋಕ್ಕಾಗಲ್ಲ, ಅವರನ್ನು ನಾವು ಹೀಯಾಳಿಸಿ ಮಾತಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಎಂಗೇಜ್ ವಿತ್ ದೆಮ್. ಇದು ನಾನು ಕಂಡುಕೊಂಡಿರುವಂಥದ್ದು. ಯಾಕೆಂದರೆ ನೀವು ಎಲ್ಲ ಜೆನ್ಜಿ ಆಗಿರಲಿಲ್ವ ಅಂದರೆ ನಾವು ಜೆನ್ಜಿ ಆಗಿರಲಿಲ್ಲ, ಆದರೆ ನಾವು ಚಿಕ್ಕವರಾಗಿದ್ವಿ, ನಾವು ಯೌವನ ನೋಡಿದ್ದೀವಿ, ಈಗ ಮಧ್ಯ ವಯಸ್ಸಿಗೆ ಬಂದಿದ್ದೀವಿ, ನಾವು ಅವೆಲ್ಲವನ್ನು ದಾಟಿ ಬಂದಿದ್ದೀವಿ. ಆದರೆ ಎಲ್ಲವನ್ನೂ ಎಲ್ಲರೂ ಅಭಿವ್ಯಕ್ತಗೊಳಿಸ್ತಾ ಇದ್ದಾರಾ ಅಂದರೆ ಇಲ್ಲ. ಒಂದು ಸಣ್ಣ ಭಯ, ಹಿಂಜರಿಕೆ ಅವೆಲ್ಲ ಹಿಂದಿನ ತಲೆಮಾರುಗಳಿಗಿತ್ತು. ಇವತ್ತಿನ ಮಕ್ಕಳು ಬಹಳ ಬೋಲ್ಡಾಗಿ ಮಾತನಾಡೋದಕ್ಕೆ ಕಲ್ತಿದ್ದಾರೆ. ಹಾಗಾಗಿ ಅವ್ರ ಮಾತನ್ನು ಆಲಿಸುವಂತಹ, ಅವರೊಂದಿಗೆ ಎಂಗೇಜ್ ಮಾಡುವಂತಹ ಸೌಜನ್ಯತೆ ಮತ್ತು ಅವರೊಂದಿಗೆ ಎಂಗೇಜ್ ಮಾಡಿಕೊಳ್ಳುವಂತಹ ಒಂದು ಸೂಕ್ಷ್ಮತೆಯನ್ನು ನಾವು ಇಟ್ಕೋಬೇಕು ಅಂತ ನನಗನ್ಸುತ್ತೆ. ಭಾರತ 65% ಯುವಕರು ಇರುವಂತಹ ದೇಶ, ದ ಯಂಗೆಸ್ಟ್ ನೇಷನ್ ಇನ್ ದ ವರ್ಲ್ಡ್. ಹಾಗಾಗಿ ಹೆಚ್ಚಿನ ಕರೆಗಳು ಯುವತಿಯರದು ಬರುತ್ತೆ. ಅದನ್ನು ಸೂಕ್ಷ್ಮವಾಗಿ ಏನಮ್ಮ ಮಾತಾಡ್ತೀಯ ಅಂತ ಅವರನ್ನು ತಳ್ಳಿ ಹಾಕೋದಾಗಲಿ, ಅಥವಾ ನಿನಗೆ ಸಂಸ್ಕಾರಗಳಿಲ್ವಾ ಅಂತ ಅವ್ರನ್ನ ಗದರೋದಾಗಲಿ, ಆ ಥರದ್ದು ಮಾಡಿದೆ ನಾವು ಸೂಕ್ಷ್ಮವಾಗಿ
ಅವ್ರ ಮಾತುಗಳನ್ನು ಆಲಿಸೋಣ, ಅವ್ರಿಗೆ ಬೇಕಿರುವಂತಹ ನೆರವನ್ನು, ಮಾರ್ಗದರ್ಶನವನ್ನು ನೀಡೋಣ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಸುರೇಖಾ ಅಕ್ಕ, ಹಿಂದೂ ಹೆಲ್ಪ್ಲೈನ್ಗೆ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಆಶಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.